ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರೈತರು ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ. ಆಹಾರ, ಎಣ್ಣೆಕಾಳು ಬೆಳೆಗಳನ್ನು ಮುಂಗಾರು ಹಂಗಾಮಿಗೆ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದು ಜಿಲ್ಲೆಯ ರೈತರು ಬೆಳೆದ ಬೆಳೆಗಳನ್ನು ವಿಮಾ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ. ದೂರದರ್ಶನದೊಂದಿಗೆ ರೈತ ನಂಜುಂಡೇಗೌಡ, ಇದೊಂದು ರೈತಪರ ಯೋಜನೆಯಾಗಿದ್ದು ಬೆಳೆಗೆ ವಿಮೆ ಮಾಡಿಸಿದ್ದರಿಂದ ಬೆಳೆ ನಷ್ಟ ಸಂದರ್ಭದಲ್ಲಿ ಸೂಕ್ತ ಪರಿಹಾರ ದೊರೆಯಿತು. ಅದರಂತೆ ಈ ಬಾರಿಯೂ ಬೆಳೆಗೆ ವಿಮೆ ಯೋಜನೆಗೆ ನೋಂದಣಿ ಮಾಡಿರುವುದಾಗಿ ತಿಳಿಸಿದರು. ನಮಗೆ ಒಳ್ಳೆಯದಾಗುತ್ತೆ. ಆಗಲಿಲ್ಲ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನಮಗೆ ಸರ್ಕಾರಿ ಸೌಲಭ್ಯಗಳು ದೊರಕುತ್ತೆ. ಅದರಿಂದ ನಮಗೆ ಬಹಳ ಉಪಕಾರ ಆಯ್ತು. ವರ್ಷ 23 ಮತ್ತೋರ್ವ ರೈತ ಶಿವಶಂಕರ್, ಕಳೆದ ಬಾರಿ ತಮ್ಮ 3 ಎಕರೆ ಜಮೀನಿನಲ್ಲಿ ಉದ್ದು ಬಿತ್ತನೆ ಮಾಡಲಾಗಿತ್ತು. ಸಕಾಲದಲ್ಲಿ ಮಳೆ ಬಾರದೆ ನಷ್ಟ ಉಂಟಾಗಿತ್ತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ವಿಮೆ ನಷ್ಟ ಪರಿಹಾರ ಪಡೆದುಕೊಂಡಿದ್ದೇವೆ. ಈ ಬಾರಿಯೂ ಸಹ ಬೆಳೆ ವಿಮೆ ಮಾಡಿಸಲಾಗಿದೆ ಎಂದು ತಿಳಿಸಿದರು. ನನಗಾಗುವ ನಷ್ಟ ಒಂದಷ್ಟು ಬಾರಿ ಕಡಿಮೆ ಆಯಿತು. ಇದರಿಂದ ಇದರ ಸದುಪಯೋಗನ ಮುಂದೆ ರೈತರು ಕೂಡ ಬಿತ್ತನೆ ಮಾಡಿದಾಗ ಫಸಲ್ ಬಿಮಾ ಯೋಜನೆ ಮಾಡಿಸಿ ಪ್ರಕೃತಿ ವಿಕೋಪದಿಂದ ಲಾಸ್ ಆದರೆ ಅದರಿಂದ ನಿಮ್ಮ ಆಗುವ ಆರ್ಥಿಕ ನಷ್ಟ ಕಡಿಮೆ ಆಗುತ್ತದೆ. ನೀರಾವರಿ ಬೆಳೆಗಳಿಗೆ ಕೃಷಿ ಅಧಿಕಾರಿ ಜಯಶಂಕರ್, ಪ್ರಧಾನಮಂತ್ರಿ ಫಸಲ್ ಬಿಮಾ ವಿಮಾ ಯೋಜನೆಯಡಿ ಮುಂಗಾರು ಹಂಗಾಮಿನ ನೀರಾವರಿ ಹಾಗೂ ಮಳೆಯಾಶ್ರಿತ ಬೆಳೆಗಳಿಗೆ ಸರ್ಕಾರದಿಂದ ವಿಮಾ ಸೌಲಭ್ಯ ಕಲ್ಪಿಸಲಾಗಿದೆ. ಪ್ರಕೃತಿ ವಿಕೋಪಗಳಿಂದ ಉಂಟಾದ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಲಿದೆ ಎಂದರು. ಬೆಳೆಗಳಿಗೆ ಒಂದು ಬೆಳೆ ವಿಮೆ ಮಾಡುವುದರಿಂದ ಅವರಿಗೆ ಸಕಾಲದಲ್ಲಿ ಪರಿಹಾರ, ಅವರು ಖರ್ಚು ವೆಚ್ಚ ನಷ್ಟ ಅನುಭವಿಸೋದಕ್ಕೆ ಪರಿಹಾರವಾಗಿ ಈ ಯೋಜನೆಯಡಿ ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ ಅಬೀದ್, ಪ್ರಾಕೃತಿಕ ವಿಕೋಪಗಳಿಂದಾಗುವ ಬೆಳೆಗಳಿಗೆ ನಷ್ಟಕ್ಕೆ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಎಂದರು. ಇಲಾಖೆಯಿಂದ ನಾವು ಏನು ವಿನಂತಿ ಮಾಡ್ತೀವಿ ಅಂದರೆ ಅಲ್ಲಿವರೆಗೂ ಕಾಯೋದು ಬೇಡ. ಈಗ ಸೂಕ್ತ ಸಮಯ. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರೈತ ಬಾಂಧವರು ಈ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬೇಕಂತೇಳಿ ಇಲಾಖೆ ವತಿಯಿಂದ ನಾವು ಕೋರ್ಕೋತಾ ಇದ್ದೀವಿ.